ಇದೊಂದು ಮೆಸೇಜ್ ಕಮ್ ರೌಡಿಸಂ ಕಹಾನಿ. ಇಲ್ಲಿ ಯುವತಿಗೆ ಮೆಸೇಜ್ ಮಾಡಿದವನು ಪರಾರಿಯಾಗಿದ್ದಾನೆ, ಸ್ನೇಹಿತನಿಗೆ ಸಹಾಯ ಮಾಡಿದವನು ಅಂಧರಾಗಿದ್ದಾರೆ. ಈ ಕಹಾನಿಯ ಇಡೀ ಸಂದೇಶ ಟ್ವಿಟರ್ ಅಲ್ಲಿ ಕೇಂದ್ರ ಸಚಿವೆ ಸುಷ್ಮಾ ಸ್ವರಾಜ್ಗೆ ತಲುಪಿದೆ. ಹಾಗಾದ್ರೆ ಏನು ಈ ಕಹಾನಿ ಅಂತೀರಾ? ಈ ಸ್ಟೋರಿ ನೋಡಿ. ಈ ಫೋಟೋದಲ್ಲಿ ಕಾಣುತ್ತಿರುವವನೇ ಭರತ್. ಈತ ಇನ್ಫೋಸಿಸ್ ಕಂಪನಿಯಲ್ಲಿ ಟೆಕ್ಕಿ. ಯುವತಿಯೊಬ್ಬಳಿಗೆ ಕಳೆದ 6 ತಿಂಗಳಿಂದ ಅಶ್ಲೀಲ ಸಂದೇಶಗಳನ್ನು ಕಳುಹಿಸುತ್ತಿದ್ದನಂತೆ. ಇದರಿಂದ ನೊಂದ ಯುವತಿ ಕಳೆದ ತಿಂಗಳು 27ರಂದು ಪೀಣ್ಯ ಪೊಲೀಸ್ ಠಾಣೆಗೆ ತೆರಳಿ ಭರತ್ ವಿರುದ್ಧ ದೂರು ದಾಖಲಿಸಿದ್ದಳು. ದೂರು ದಾಖಲಿಸಿಕೊಂಡು ಪೊಲೀಸರು ತನಿಖೆ ಸಲುವಾಗಿ ಪದೇ ಪದೇ ಭರತ್ ಮನೆಗೆ ತೆರಳಿ ಭರತ್ಗಾಗಿ ಹುಡುಕಾಟ ನಡೆಸಿದ್ದಾರೆ. ಇದರಿಂದ ಬೇಸತ್ತ ಭರತ್ ತಮ್ಮ ಶರತ್ ಮತ್ತು ಆತನ ಸ್ನೇಹಿತ ಯುವತಿ ಮನೆ ಬಳಿ ತೆರಳಿ ಗಲಾಟೆ ನಡೆಸಿ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಇನ್ನು ಈ ವಿಚಾರ ತಿಳಿದು ತಲೆಮರೆಸಿಕೊಂಡಿರುವ ಭರತ್ ಕೇಂದ್ರ ಸಚಿವೆ ಸುಷ್ಮಾ ಸ್ವರಾಜ್ಗೆ ಟ್ವೀಟ್ ಮಾಡಿದ್ದನಂತೆ. ಅದರಲ್ಲಿ ಪೊಲೀಸರು ತನ್ನ ತಂದೆ ತಾಯಿಯನ್ನ ಠಾಣೆಗೆ ಕರೆದೊಯ್ದು ಕಿರುಕುಳ ಕೊಡುತ್ತಿದ್ದಾರೆ ಅಂತ ಟ್ವೀಟ್ ಮಾಡಿದ್ದನಂತೆ. ಹಾಗಾಗಿ ಪೊಲೀಸ್ ಠಾಣೆಗೆ ಸುಷ್ಮಾ ಸ್ವರಾಜ್ ಆಫೀಸಿನಿಂದ ಕರೆ ಮಾಡಿ ಮಾಹಿತಿ ಸಹ ಪಡೆದಿದ್ದರಂತೆ. ಇನ್ನು ಆರೋಪಿ ಭರತ್ ತಂದೆ ತನ್ನ ಮಕ್ಕಳು ಯಾವುದೇ ತಪ್ಪು ಮಾಡಿಲ್ಲ ಎಂದು ಹೇಳ್ತಾ ಇದ್ದಾರೆ. ಹುಡುಗಿಗೆ ಇದು ಮಾಡಿದಾರ ಲೋಗೋ ಅದೇ ತಾಯಿದು ಇದ್ದಿದ್ದೆಲ್ಲ ಇದಕ್ಕೆ ಬೈದಿದ್ದಾನೆ, ಮೆಸೇಜ್ ಕಳಿಸಿದ್ದಾನೆ. ಅದನ್ನು ಅವನು ತಾಯಿ ಅದನ್ನು ಮಗ ನನ್ನ ತಾಯಿ ಹಿಂಗೆ ಮಾಡಿದ್ದಾನೆ ಅಂತ ಅವ್ನು ಮನೆಗೆ ಹೋಗಿ ಕೇಳಿದ್ದಾನೆ. ಅದನ್ನು ಅವರೇನು ಮಾಡ್ತಾರೆ, ನನ್ನ ಮನೆಯೆಲ್ಲ ಇದು ಮಾಡಿದ್ದಾರೆ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಯುವತಿಗೆ ಮೆಸೇಜ್ ಕಳುಹಿಸಿದ ಆರೋಪಿ ಭರತ್ ಪರಾರಿಯಾಗಿದ್ದು ಪೊಲೀಸರು ಭರತ್ಗಾಗಿ ಹುಡುಕಾಟ ನಡೆಸಿದ್ದಾರೆ. ಕ್ಯಾಮರಾಮನ್ ವಸಂತ ಜೊತೆ ಅಭಿಷೇಕ್ ಜಯಶಂಕರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.